ಹಲೋ ಎವ್ರಿವನ್. ಈ ಒಂದು ಮಿರಾಕಲ್ ಮೈಂಡ್ ಲರ್ನಿಂಗ್ ಒಂದು ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಆತ್ಮೀಯರೇ, ಇವತ್ತಿನ ದಿನದಲ್ಲಿ ಕಲಿಕೆ ಅನ್ನೋದಿದೆಯಲ್ಲ, ಇದು ಒಂದು ರೀತಿ ಅನ್ಲಿಮಿಟೆಡ್ ಪ್ರೋಸೆಸ್. ಇದಕ್ಕೆ ಯಾವತ್ತೂ ಮಿತಿ ಅನ್ನೋದಿರೋದಿಲ್ಲ, ಎಂಡಿಂಗ್ ಅನ್ನೋದಿರೋದಿಲ್ಲ. ಸೊ ಇಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಮಕ್ಕಳು ಅಥವಾ ಸ್ಟೂಡೆಂಟ್ಸು, ಅಡಲ್ಟ್ಸ್ ಯಾರೇ ಇರ್ಬೋದು, ಸ್ಕೂಲು, ಕಾಲೇಜು ಅಥವಾ ಕೋಚಿಂಗ್ ಸೆಂಟರ್ಸು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ಗಳ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾಗಳ ಮೂಲಕ, ಮಾಸ್ ಮೀಡಿಯಾಗಳ ಮೂಲಕ ತುಂಬ ವಿಷಯಗಳನ್ನು ಕಲಿತಾನೇ ಇದ್ದೀವಿ. ಆದರೂ ಇನ್ನೂ ಏನೋ ಬೇಕನ್ನಿಸುತ್ತೆ, ಇವತ್ತಿಗೂ ಇನ್ನೂ ಏನೋ ಬೇಕನ್ನಿಸ್ತಿದೆ. ಯಾಕಂದರೆ ಎಷ್ಟೇ ನಾವು ಕೋಚಿಂಗ್ ಕಲಿಸ್ತಿದ್ರು ಸಹಿತ ಇನ್ನೂ ಏನೋ ನಾವು ಓದಬೇಕಿತ್ತು ಅನಿಸುತ್ತೆ, ಇನ್ನೂ ಏನೋ ಸಪೋರ್ಟಿವ್ ಬೇಕನ್ನಿಸುತ್ತೆ. ಸ್ಕೋರ್ ಜಾಸ್ತಿ ಆಗೋದಕ್ಕೆ ನಮ್ಮ ಮಕ್ಕಳಿಗಾಗಲಿ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗಾಗಲಿ ಅಥವಾ ಅಡಲ್ಟ್ಸ್ಗಾಗಲಿ ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, ಸ್ಕೋರ್ ಜಾಸ್ತಿ ಆಗಬೇಕಂದ್ರೆ ಇನ್ನೊಂದು ಏನೋ ಸಪೋರ್ಟ್ ಬೇಕು ಅಥವಾ ಇನ್ನು ಬೇರೆ ಏನೋ ಪ್ಲಾಟ್ಫಾರ್ಮ್ ಬೇಕು ಅಂತ ಅನಿಸ್ತಾನೆ ಇರುತ್ತೆ. ಈ ನಿಟ್ಟಿನಲ್ಲಿ ನಾವು ಒಂದು ಎಜುಕೇಷನ್ ಆ್ಯಪ್ ಮೂಲಕ ಒಂದು ಹೆಜ್ಜೆ ಮುಂದೆ ಹೋಗಿ ಆ ವಿಚಾರವನ್ನು ನಾವು ಥಿಂಕ್ ಮಾಡಿ ಹೊಸ ವಿನೂತನವಾದಂಥ ಪ್ರಯೋಗಗಳನ್ನು ಮತ್ತು ವಿನೂತನವಾದಂಥ ಒಂದು ಪ್ರಾಫಿಟನ್ನು ಕೊಡುವಂಥ ನಿಟ್ಟಿನಲ್ಲಿ ಹೊಸ ಹೆಜ್ಜೆ ಇಟ್ಟಿದ್ದೇವೆ. ಅಂಥ ಒಂದು ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಹೋಗ್ತಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಕಂಪ್ಲೀಟ್ ವಿವರ ನಿಮಗೆ ಸಿಗ್ತಾ ಹೋಗುತ್ತೆ. ಆದ್ಮೇಲೆ ನಮ್ಮ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಹೆಸರು ಮಿರಾಕಲ್ ಮೈಂಡ್ ಅಂತ, ಅಂದರೆ ಮಿರಾಕಲ್ ಮೈಂಡ್ ಲರ್ನಿಂಗ್ ಆ್ಯಪ್ ಅಂತ. ಇದು ಮಾಸ್ಟರಿಂಗ್ ದ ಮೈಂಡ್ ಅನ್ನುವಂಥ ಒಂದು ಟ್ಯಾಗ್ ಲೈನಲ್ಲಿ ನಮ್ಮ ಆ್ಯಪ್ ವರ್ಕ್ ಮಾಡ್ತಾ ಇದೆ. ಸೊ ಈ ಆ್ಯಪಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ, ಏನೆಲ್ಲ ಕೋರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಸೊ ಅಪ್ಕಮಿಂಗ್ ಏನು ಬರ್ತಿದೆ ಅನ್ನೋದನ್ನು ಸಂಪೂರ್ಣ ವಿವರವನ್ನು ನಾನು ಹೇಳ್ತಾ ಹೋಗ್ತೇನೆ. ಈಗ ನೋಡಿ, ಮೊದಲನೇದಾಗಿ ನಾವು ಯೋಚನೆ ಮಾಡ್ತಿರುವಂಥ ಒಂದು ವಿಚಾರ, ಮೊದಲನೇದು 1 to 5th ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ. ಸೊ ಈಗಾಗಲೇ ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ಗಳು ಬಂದಿದ್ದಾವೆ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿರ್ಬೋದು, ಪ್ರೈವೇಟ್ ಸ್ಕೂಲ್ ಮಕ್ಕಳಿರ್ಬೋದು, ನಗರ ಇರ್ಬೋದು, ಗ್ರಾಮೀಣ ಇರ್ಬೋದು. ಅಥವಾ ಈ ನಿಟ್ಟಿನಲ್ಲಿ ಸುಮಾರು ಮಕ್ಕಳಲ್ಲಿ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಬೇಸಿಕ್ ಚೆನ್ನಾಗಿ ಬರಬೇಕು ಮತ್ತು ಮಕ್ಕಳಿಗೆ ಒಂದಿಷ್ಟು ರೀಡಿಂಗ್, ರೈಟಿಂಗ್ ಸ್ಕಿಲ್ಗಳು ಜಾಸ್ತಿ ಆಗಬೇಕು ಮತ್ತು ಎಕ್ಸಾಮ್ ಸ್ಕಿಲ್ಸು ಡೆವಲಪ್ ಆಗಬೇಕು. ಸ್ಪೆಷಲಿ 4th 5th ಬರ್ತಿದ್ದಂಗ್ಲೇ ನವೋದಯ ಅಥವಾ ಮೊರಾರ್ಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ, ಆದರ್ಶ ಶಾಲೆ, ಈ ಥರದ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಅಥವಾ ಬೇರೆ ಬೇರೆ ಸ್ಕೂಲ್ಗಳಿಗೆ ಆಯ್ಕೆ ಆಗಬೇಕು ನಮ್ಮ ಮಕ್ಕಳು. ಆ ರೀತಿ ಎಕ್ಸಾಮ್ ಫೇಸ್ ಮಾಡಿ ಗೆಲ್ಲಬೇಕು ಅನ್ನೋಂಥ ಆಸೆನೂ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಜೊತೆಗೆ ಬೇಸಿಕ್ ಸ್ಕಿಲ್ ಡೆವಲಪ್ ಆಗಬೇಕನ್ನೋ ಆಸೆನೂ ಇರುತ್ತೆ. ಸೊ ನಾವು ಇದನ್ನು ಗಮನದಲ್ಲಿ ಇಟ್ಕೊಂಡು ಏನು ಮಾಡಿದ್ದೀವಿ, ಸೊ ಬೇಸಿಕ್ ಸ್ಕಿಲ್ಸನ್ನು ಡೆವಲಪ್ ಮಾಡೋದಕ್ಕೆ ಬೇಕಾದಂಥ ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಸೊ ಇದಕ್ಕೆ ಬೇಕಾದಂಥ ಲೈವ್ ಕ್ಲಾಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಜೊತೆಗೆ ಲೈವ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಿದ್ದೀವಿ. ಅದಕ್ಕೆ ಜೊತೆಗೆ ಚಿಕ್ಕ ಮಕ್ಕಳ ಲೆವೆಲ್ಗೆ ಸರಿ ಹೊಂದುವಂಥ ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ, ಖಂಡಿತವಾಗ್ಲೂ ಇದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸಿದ್ದೇವೆ. ಇದನ್ನು ಬಳಸ್ಕೋಬೋದು. ಸೊ ಇದರೊಟ್ಟೊಟ್ಟಿಗೆ ನಾವು ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಯಾವುದಂತ ಹೇಳಿದರೆ 6th to 9th ಸ್ಟೂಡೆಂಟ್ಸು. ಇಲ್ಲೂ ಸಹಿತ ಆ ಮಕ್ಕಳ ಲೆವೆಲ್ಗೆ ಬೇಕಾದಂತಹ ಸಂಪೂರ್ಣವಾದಂಥ ವಿವರ, ಅಂದರೆ ಫ್ರೀ ವಿಡಿಯೋ ಕ್ಲಾಸ್ಗಳೆಲ್ಲ ಇರ್ತವೆ. ಜೊತೆಗೆ ಅವ್ರ ಸಿಲೆಬಸ್ ವೈಸ್ ಏನಿದೆ, ಆ ಸಿಲೆಬಸ್ ವೈಸ್ ಸಂಬಂಧಪಟ್ಟಂತೆ ಕಂಪ್ಲೀಟ್ ಸಬ್ಜೆಕ್ಟ್ ವೈಸು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾದಂಥ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾ ಹೋಗಿದ್ದೀವಿ, ಪ್ರಾಕ್ಟೀಸ್ ಟೆಸ್ಟನ್ನು ಕೊಡ್ತಿದ್ದೀವಿ. ಜೊತೆಗೆ ಮಕ್ಕಳ ಎಕ್ಸಾಮ್ಗೂ ಸಹಿತ ಗೆಲ್ಲೋದಕ್ಕೆ ಬೇಕಾದಂಥ ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ಸಹಿತ ಕೊಡ್ತಿದ್ದೀವಿ. ಜೊತೆಗೆ ಅದಕ್ಕೆ ಬೇಕಾದಂಥ ವೀಕ್ಲಿ ಒನ್ಸ್ ಲೈವ್ ಕ್ಲಾಸನ್ನು ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಲೈವ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಸೊ ಈ ಮೂಲಕ ಲೈವ್ ಕ್ಲಾಸ್ ಮತ್ತು ಪ್ರಾಕ್ಟೀಸ್ ಟೆಸ್ಟಿಗೆ ಹೆಚ್ಚು ಒತ್ತು ಕೊಟ್ಟಿರುವಂಥ ನಾವು ಆ ಹಂತದ ಮಕ್ಕಳಿಗೆ ಕಂಪ್ಲೀಟ್ ಸ್ಕಿಲ್ ಡೆವಲಪ್ ಆಗೋದಕ್ಕೆ ಬೇಕಾದಂಥ ಒಂದು ಫೋಕಸನ್ನು ನಾವು ಮಾಡಿರೋದಲ್ಲದೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗುವಂಥ ಒಂದು ಅಭ್ಯರ್ಥಿಗಳೇನಿದ್ದಾರೆ, ಆಸ್ಪಿರೆಂಟ್ಸ್ ಏನಿದ್ದಾರೆ, ಅವ್ರಿಗೂ ಸಹಿತ ಹೆಲ್ಪ್ ಆಗೋ ರೀತಿಯಲ್ಲಿ ಈ 6th to 9th ಸಿಲೆಬಸ್ ಇಟ್ಕೊಂಡು ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಖಂಡಿತವಾಗ್ಲೂ ಇದಲ್ಲದೆ ನಾವು ಅಪ್ಕಮಿಂಗಲ್ಲಿ ಏನು ಮಾಡ್ತಿದ್ದೀವಿ, ಈ 6th to 10th ಸಿಲೆಬಸ್ ಏನಿದೆ, ಸೊ DSCRT ಮತ್ತು NCRT ಎರಡೂ ಸಿಲೆಬಸ್ಸನ್ನು ಇಟ್ಕೊಂಡು ಕಂಪ್ಲೀಟ್ MCQಸನ್ನು, ಅಂದರೆ ನಾವು ನಾಲೆಡ್ಜ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ ಮತ್ತು ಅಪ್ಲಿಕೇಶನ್ ಬೇಸ್ಡ್ ಆಧಾರದ ಮೇಲೆ ಈ ಬೇರೆ ಬೇರೆ ಕ್ವಶನ್ಸನ್ನು ಡೆವಲಪ್ ಮಾಡಿ ಕಂಪ್ಲೀಟ್ ಚಾಪ್ಟರ್ ವೈಸನ್ನು ಕ್ವಶನ್ಸನ್ನು ಕೊಡೋದ್ರಿಂದ ಅವುಗಳನ್ನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗುವಂಥ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಅವುಗಳನ್ನು ಸ್ಟಡಿ ಮಾಡೋದ್ರ ಮೂಲಕ ಕಂಪ್ಲೀಟ್ ಎಕ್ಸಾಮಿನೇಷನ್ಗೂ ಸಹಿತ ಒಂದು ಫಿಟ್ ಆಗ್ಬೋದು. ಆ ರೀತಿಯಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಇದನ್ನು ಬಳಸ್ಕೋಬೋದು. ನೆಕ್ಸ್ಟ್ ಕೋರ್ಸು ನಾವು ಕೊಡ್ತಾ ಇರೋದು ಸ್ಪೆಷಲಿ ಕ್ಲಾಸ್ 10thಗೋಸ್ಕರ ಒಂದು ವಿಶೇಷವಾದಂಥ ಕೋರ್ಸು. ಈ ಕೋರ್ಸಲ್ಲಿ ಏನು ಮಾಡ್ತಾಯಿದ್ದೀವಿ, ನಾವು ಕಂಪ್ಲೀಟಾಗಿ ನಾವು ಸಬ್ಜೆಕ್ಟ್ ವೈಸ್, ಈಗ ನೋಡ್ತಿದ್ದೀರಿ ನೀವು, ಕ್ಲಾಸ್ 10th ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ 10th ಡಿಪಾರ್ಟ್ಮೆಂಟ್ ಸಹಿತ ಸೀರಿಯಸ್ ತೊಗೊಳ್ತಿದೆ. ಸೊ ಎಕ್ಸಾಮಿನೇಷನ್ ಒಂದು ಮಾದರಿಯಲ್ಲೂ ಬೇರೆ ಬೇರೆ ಬದಲಾವಣೆಗಳು ಮಾಡ್ತಿದ್ದಾರೆ, ಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಮೇಜರ್ಲಿ ಮಕ್ಕಳು ಕಂಪ್ಲೀಟ್ ಸಬ್ಜೆಕ್ಟ್ ವೈಸು
ಕಂಪ್ಲೀಟಾಗಿ ಓದಬೇಕು, ಮಾರ್ಕ್ಸ್ ತೆಗಿಲೇಬೇಕು ಅಂಥ ಒಂದು ವಾತಾವರಣ ಈಗ ಆಲ್ರೆಡಿ ಸೃಷ್ಟಿಯಾಗಿದೆ. ಸೊ ಈ ನಿಟ್ಟಿನಲ್ಲಿ 10th ಮಕ್ಕಳಿಗೆ ಸಬ್ಜೆಕ್ಟ್ ವೈಸು ನಾಲೆಡ್ಜು ಮತ್ತು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ತುಂಬ ಅವಶ್ಯಕತೆ ಇದೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ನಾವೇನು ಮಾಡಿದ್ದೀವಿ, ಈಗ ಆಲ್ರೆಡಿ ಫ್ರೀ ವಿಡಿಯೋ ಕ್ಲಾಸ್ಗಳನ್ನು ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದೀವಿ. ಜೊತೆಗೆ ಸಬ್ಜೆಕ್ಟ್ ವೈಸು ನಾವು ಯೂನಿಟ್ ಟೆಸ್ಟ್ಗಳನ್ನು, ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ಮತ್ತು ಲೈವ್ ಕ್ಲಾಸ್ಗಳನ್ನು ಸಹಿತ ನಾವು ಕೊಡ್ತಾ ಇದ್ದೀವಿ. ಸೊ ಇದು 10th ಮಕ್ಕಳಿಗೆ 100% ಇದು ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ, ಇದನ್ನ ಬಳಸ್ಕೋಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಖಂಡಿತವಾಗ್ಲೂ ಅವರಿಗೆ ಬೇಕಾದಂಥ ಟೈಮ್ ಶೆಡ್ಯೂಲಲ್ಲಿ ನಾವು ಲೈವ್ ಕ್ಲಾಸ್ಗಳನ್ನು ಅಪ್ಡೇಟ್ ಮಾಡ್ತಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ರಿಟರ್ನ್ ಟೆಸ್ಟ್ ಸಹಿತ ನಾವು ನಮ್ಮ ಆ್ಯಪಲ್ಲಿ ಆಪ್ಷನ್ ಇದೆ. ನಮ್ಮಲ್ಲಿ ರಿಟರ್ನ್ ಟೆಸ್ಟ್ ಸಹಿತ ಓನ್ಲಿ MCQs ಅಷ್ಟೇ ಅಲ್ಲ ನೋಡಿ, MCQs ಏನು ಮಾಡುತ್ತೆ, ಮಕ್ಕಳು MCQಸ್ಗೂ ಸಹಿತ ಹೆಲ್ಪ್ ಆಗುತ್ತೆ. ಜೊತೆಗೆ ಕಾಂಪಿಟೇಟಿವ್ ಇವನ್ 6 to 10th ಎಲ್ಲದೂ ಸಹಿತ ಹೇಳ್ತಿದ್ದೀನಿ. MCQs ಏನಾಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ, ಮಕ್ಕಳಿಗೂ ಹೆಲ್ಪ್ ಆಗುತ್ತೆ. ಇದರೊಟ್ಟೊಟ್ಟಿಗೆ ಈ ರಿಟರ್ನ್ ಟೆಸ್ಟ್ ಆಪ್ಷನ್ ಸಹಿತ ನಮ್ಮಲ್ಲಿರೋದ್ರಿಂದ ನಾವು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದರೆ ಮಕ್ಕಳು ಆನ್ಸರ್ ಪೇಪರ್ನ ಬರೆದು ಅಪ್ಲೋಡ್ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಾವು ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಇಷ್ಟು ನೀಟಾಗಿ ನಾವು ಈಸಿ ಮೆಥಡನ್ನು, ಇಷ್ಟೊಂದು ಅದ್ಭುತವಾದಂಥ ಅವಕಾಶವನ್ನು ನಮ್ಮ ಆ್ಯಪಲ್ಲಿ ಒದಗಿಸ್ಕೊಟ್ಟಿದ್ದೇವೆ. ಸೊ 10th ಮಕ್ಕಳು ಇದನ್ನು ಸಹಿತ ಬಳಸ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಕರಿಕ್ಯುಲಮ್ಗೂ ಸಹಿತ ನಾವು ಹಿಂದೆ ಬಿದ್ದಿಲ್ಲ, ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ. ಜೊತೆಗೆ ಅಬಾಕಸನ್ನು ಕೊಡ್ತಾ ಇದ್ದೀವಿ, ಜೊತೆಗೆ ಕಂಪ್ಯೂಟರ್ ಕೋರ್ಸ್ ಕೊಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬರ್ತಾ ಇದೆ ಸ್ಪೋಕನ್ ಇಂಗ್ಲೀಷು ಕೊಡ್ತಾ ಇದ್ದೀವಿ. ನೋಡಿ, ಅಬಾಕಸ್, ಕಂಪ್ಯೂಟರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲೀಷ್ ಆಲ್ರೆಡಿ ನಾವೀಗ ನಮ್ಮ ಆ್ಯಪಲ್ಲಿ ಕೊಡ್ತಾ ಇದ್ದೀವಿ. ಇದರೊಟ್ಟೊಟ್ಟಿಗೆ ನಾವೀಗ ನೆಕ್ಸ್ಟ್ ಲೈವ್ ಕ್ಲಾಸ್ಗಳನ್ನು ಮತ್ತು ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಈ 3 ಕರಿಕ್ಯುಲಮ್ಗೆ 100% ಮಕ್ಕಳ ದೃಷ್ಟಿಯಿಂದ ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ ತುಂಬ ಅಗತ್ಯತೆ ಇದೆ ಅಂತ ಇಟ್ಕೊಂಡೆ ನಾವು ಇದನ್ನು ಡೆವಲಪ್ ಮಾಡಿದ್ವಿ ನಮ್ಮ ಆ್ಯಪಲ್ಲಿ. ಸೊ ಆದ್ಮೇಲೆ ಅಪ್ಕಮಿಂಗಲ್ ಕೋರ್ಸಸ್ ಏನು ಬರ್ತಿದೆ, ಏನು ಮುಂದೆ ಮಾಡ್ತಾಯಿದ್ದೀವಿ ಅಂದರೆ, PUC ಮಕ್ಕಳಿಗಾಗಿ ನಾವೇನು ಮಾಡ್ತಿದ್ದೀವಿ, ಕಂಪ್ಲೀಟಾಗಿ ಒಂದು ಲೈವ್ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಸಬ್ಜೆಕ್ಟ್ ವೈಸು ಲೈವ್ ಕ್ಲಾಸ್ ಕೊಡ್ತಾ ಇದ್ದೀವಿ. ಜೊತೆಗೆ ಸ್ಪೆಷಲಿ ಸೈನ್ಸ್ ಸಬ್ಜೆಕ್ಟ್ಗಂತೂ ಈ JEE, ನೀಟ್ ಮತ್ತು KCET ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಪ್ರಿಪ್ರೇಷನ್ ಸಹಿತ ಪ್ರಾಕ್ಟೀಸ್ ಟೆಸ್ಟ್ ಮತ್ತು ಲೈವ್ ಕ್ಲಾಸ್ಗಳ ಮೂಲಕ ನಾವು ಮಾಡಿಕೊಡ್ತಾ ಇದ್ದೀವಿ. ಸೊ ಇದ್ರ ಸದುಪಯೋಗವೂ ಸಹಿತ ನೀವು ಪಡ್ಕೋಬೋದು. ಸೊ ಇದಲ್ಲದೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನಾವು ಫೋಕಸ್ ಮಾಡಿದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕ್ಲರ್ಕ್ ಅಂದರೆ SDA FD ಇರ್ಬೋದು, PDO ಇರ್ಬೋದು, PC ಮತ್ತು PSI ಇರ್ಬೋದು, ಅಥವಾ TET CET ಇರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು, ಬೇರೆ IAS KS ಎಕ್ಸಾಮ್ಸ್ ಇರ್ಬೋದು. ಈ ಥರ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾವು ಗಮನದಲ್ಲಿಟ್ಕೊಂಡು ಸೊ ಕಂಪ್ಲೀಟಾಗಿ ಸಿಲೆಬಸ್ ವೈಸು, ಆಯಾ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ವೈಸು ಪ್ರಾಕ್ಟೀಸ್ ಟೆಸ್ಟ್ ಮತ್ತು ಲೈವ್ ಕ್ಲಾಸ್ಗಳ ಮೂಲಕ ಮತ್ತು ಬೇರೆ ಬೇರೆ ನೋಟ್ಸ್ ಮತ್ತು ಬೇರೆ ಬೇರೆ ರೀತಿಯಾದಂಥ ಒಂದು ವರ್ಕ್ಶಾಪ್ಗಳ ಕಂಡಕ್ಟ್ ಮಾಡೋದ್ರ ಮೂಲಕ ನಮ್ಮದೇ ಆದ ರೀತಿಯಲ್ಲಿ ಒಂದು ಎಕ್ಸಾಮಿನೇಷನ್ ಪ್ರಿಪ್ರೇಷನನ್ನು ಮಾಡಿಕೊಡ್ತಾ ಇದ್ದೀವಿ ಒಂದು ವಿಶೇಷ ತಂಡದೊಂದಿಗೆ. ಖಂಡಿತವಾಗ್ಲೂ ಇದು ಅಪ್ಕಮಿಂಗ್ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಬದಲಾವಣೆಯಾಗಿ ಬರ್ತಾ ಇದೆ ನಮ್ಮ ಆ್ಯಪಲ್ಲಿ. ಸೊ ಆದ್ಮೇಲೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇವೆಲ್ಲವುಗಳ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಇವುಗಳನ್ನು ಕೋರ್ಸ್ ವೈಸು ಅತ್ಯಂತ ಕಡಿಮೆ ಪ್ರೈಸಲ್ಲಿ ನಾವು ನಮ್ಮ ಕೋರ್ಸ್ಗಳನ್ನು ಇಟ್ಟಿದ್ದೀವಿ. ಇವುಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಕಂಪ್ಲೀಟಾಗಿ ನೀವು ಬೇರೆಯವ್ರಿಗೂ ತಿಳಿಸಿ, ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಸೊ ನಮ್ಮ ಆ್ಯಪಲ್ಲಿ ನಾವು ಇದನ್ನು ಎಲ್ಲ ಕಡೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ನಮ್ಮ ರಾಜ್ಯದಾದ್ಯಂತ ಇದು ಎಲ್ಲ ಮಕ್ಕಳಿಗೂ, ಗ್ರಾಮೀಣ ಮತ್ತು ನಗರ ಭಾಗದ ಎಲ್ಲ ಮಕ್ಕಳಿಗೂ ಇದು ತಲುಪಬೇಕು. ಸೊ ತಲುಪುವಂಥ ಉದ್ದೇಶದಿಂದ ನಾವು ಇದನ್ನೇನು ಮಾಡಿದ್ದೀವಿ ಅಂತ ಹೇಳಿದರೆ, ಒಂದಿಷ್ಟು ನಾವು ಡೆವಲಪ್ಮೆಂಟ್ ಆಫೀಸರ್ಸ್ನೂ ಸಹಿತ, ನಾವು ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತೇಳಿ ಒಂದಿಷ್ಟು ಹುದ್ದೆಗಳು ಸಹಿತ ನಾವು ಕಾಲ್ ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಆ್ಯಪಲ್ಲಿ ಬರ್ತಾ ಇರುವಂಥ ಅಥವಾ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗಾದರೂ ಕಾಲ್ ಮಾಡಿ, ಅಥವಾ ಈ ವಿಡಿಯೋ ಜೊತೆಗೆ ಬರ್ತಿರುವಂಥ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿ. ಸೊ ಅದರಲ್ಲಿ ಅರ್ನಿಂಗಲ್ಲೂ ಸಹಿತ ಅವರು ಲಾಭ ಪಡ್ಕೊಳ್ಳುವಂಥ ಇಚ್ಛೆ ಪಡುವಂಥವ್ರು ಅರ್ನಿಂಗನ್ನು ಸಹಿತ ಮಾಡ್ಕೋಬೋದು. ಅದಕ್ಕೆ ಬೇಕಾದಂಥ ಈ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿಶೇಷವಾಗಿ ಇದರಲ್ಲಿ ಬರುವಂಥ ಎಜುಕೇಷನ್ ಬೆನಿಫಿಟ್ಟು ಎಲ್ಲ ಸ್ಟೂಡೆಂಟ್ಸು ಮತ್ತು ಎಲ್ಲ ಆಸ್ಪಿರೆಂಟ್ಸು ಬಳಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೈನ್ ವೆಲ್ಕಮ್ ಟು ಮಿರಾಕಲ್ ಮೈಂಡ್ ಆ್ಯಪ್. ಥ್ಯಾಂಕ್ ಯು ವೆರಿ ಮಚ್.